ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು 4 ಎಕರೆ ರೋಬಸ್ಟಾ ಕಾಫಿ ತೋಟಕ್ಕೆ. ಇದು ಸೌತ್ ಕೂರ್ಗಲ್ಲಿ ಬರುತ್ತೆ. ಈಗ ನಾವು ಹೋಗ್ತಾ ಇರೋದು ಮೈಸೂರು ವಿರಾಜಪೇಟೆ ಸ್ಟೇಟ್ ಹೈವೇಲಿ. ಇದು ಜಿಲ್ಲಾ ಪಂಚಾಯತ್ ರಸ್ತೆ. ಇದು ಫುಲ್ ತಾರ್ ರೋಡು. ಪ್ರಾಪರ್ಟಿ ಇಂದ ಆಚೆ ಸ್ವಲ್ಪ ತಾರ ಹಾಕಿಲ್ಲ, ಅಲ್ಲಿಂದ ಆಚೆ ಕಲ್ಲು ರೋಡ್ ಇದೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವೀಕ್ಷಕರೇ, ಈಗ ನಾವು 4 ಎಕರೆ ಕಾಫಿ ತೋಟದ ಹತ್ರ ಬಂದಿದ್ದೀವಿ. ಮೇನ್ ಎಂಟ್ರೆನ್ಸ್ ಬಂದು ಈ ಗೇಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸಂಪೂರ್ಣವಾಗಿ ಈ ತೋಟ ಬಂದು ನಿಮಗೆ ರೋಡ್ ಫೇಸಿಂಗ್ ಅಲ್ಲಿ ಸಿಗುತ್ತೆ. ಈಗ ನಾವು ಗೇಟ್ ಇಂದ ಒಳಗಡೆ ಬಂದಿದ್ದೀವಿ. ತೋಟದ ಒಳಗಡೆ ಎಲ್ಲ ಕಡೆ ರೋಡ್ ಮಾಡಿದ್ದಾರೆ. ಜೀಪಲ್ಲಿ ಅಥವಾ ನಡ್ಕೊಂಡು ಕೂಡ ಹೋಗಬಹುದು. ಇಲ್ಲಿ ರೋಬಸ್ಟಾ ಕಾಫಿ ಮತ್ತು ಅರೇಬಿಕಾ ಎರಡೂ ಮಿಕ್ಸ್ ಇದೆ. ಸುಮಾರು 20-25 ವರ್ಷದ ಕಾಫಿ ಗಿಡಗಳು. ಇಲ್ಲಿ ಹಣ್ಣಿನ ಮರಗಳು ತುಂಬಾ ಇದೆ. ಇದು ಸಿಂಗಲ್ ಬೌಂಡ್ರಿ, ಸಿಂಗಲ್ ಆರ್ಟಿಸಿ ಮತ್ತು ಜನರಲ್ ಕೇಸ್. ಇಲ್ಲಿ ಮುಖ್ಯ ಬೆಳೆ ಕಾಫಿ, ಪೆಪ್ಪರ್ ಮತ್ತು ಅರೆಕೆನಟ್. ಪಕ್ಕದಲ್ಲೇ ಒಂದು ದೊಡ್ಡ ಕೆರೆ ಇದೆ. ಇದು ಟೋಟಲ್ ಬೌಂಡ್ರಿ 4 ಎಕರೆ ಇದೆ. ಸಂಪೂರ್ಣವಾಗಿ ಗದ್ದೆನೇ ತೋಟ ಮಾಡಿರೋದು. ಇದು ಡ್ರೈ ಲ್ಯಾಂಡ್ ಅಲ್ಲ. ನೀರಿಗೇನು ನಿಮಗೆ ಇಲ್ಲಿ ಕೊರತೆ ಇಲ್ಲ, ಬೇಕಾದಷ್ಟು ನೀರು ಸಿಗುತ್ತೆ. ಹಾಗೂ ಇದು ನೀರಾವರಿ ಜಾಗ ಕೂಡ. ತೋಟ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಳೆ ಕೂಡ ಇಲ್ಲ. ಇಲ್ಲಿ ಮಧ್ಯಕ್ಕೆ ಸ್ವಲ್ಪ ಹಣ್ಣಿನ ಮರ ಹಾಕೊಂಡಿದ್ದಾರೆ. ಇದು ಪ್ರಶಾಂತವಾದ ಜಾಗ. ಮನೆ ಕಟ್ಕೊಂಡು ಇರ್ಲಿಕ್ಕೆ ಇದು ತುಂಬಾ ಒಳ್ಳೆ ಜಾಗ. ಈ ಜಾಗ ನೋಡಿದ್ರೆ ಎಲ್ಲೂ ಕೂಡ ನಿಮಗೆ ಬೋರ್ ಅನ್ಸೋದಿಲ್ಲ. ನೋಡಿ, ಒಂದು ಲೇಬರ್ ಸೆಟ್ ಇದೆ. ಇದರಲ್ಲಿ ಒಂದು ಫ್ಯಾಮಿಲಿ ಲೇಬರ್ ಇದ್ರು. ಈಗ ಇಲ್ಲಿ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದಾರೆ. ಕೋಳಿ ಫಾರ್ಮ್ ಇದು. ಇವಾಗ ಕೋಳಿ ಸಾಕ್ತಾ ಇಲ್ಲ, ಮುಂಚೆ ತುಂಬಾ ಕೋಳಿ ಸಾಕ್ತಾ ಇದಾರಂತೆ. ಈಗ ಇದನ್ನ ಹಸು ಕೂಡ ಸಾಕೋ ತರ ಸೆಡ್ ಮಾಡಬಹುದು. ಅದಕ್ಕಿಂತ ಅಷ್ಟು ಖಾಲಿ ಜಾಗ ಬಿಟ್ಟಿದ್ದಾರೆ. ಒಳಗಡೆ ಹೋಗಕ್ಕಾಗಲ್ಲ, ಬೀಗ ಹಾಕಿದ್ದಾರೆ. ಈಗ ಇದನ್ನ ಹಸುಗಳು ಕೂಡ ಸಾಕಬಹುದು. ಇದರಲ್ಲಿ ಸೆಡ್ ತುಂಬಾ ವಿಶಾಲವಾಗಿದೆ. ಒಂದು ಬೋರ್ವೆಲ್ ಇದೆ ನೋಡಿ. ಇದರಲ್ಲಿ 2.5 ಇಂದ 3 ಇಂಚ್ ನೀರು ಬರುತ್ತೆ. ಇದನ್ನ ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ. ನೋಡಿ, ಪಕ್ಕದಲ್ಲಿ ಒಂದು ಟ್ಯಾಂಕ್ ಇದೆ. ಸ್ವಿಚ್ ಆನ್ ಮಾಡಿದ್ರೆ ಆಟೋಮೆಟಿಕ್ ನೀರು ತುಂಬುತ್ತೆ. ಇದು ಮನೆಯ ಬ್ಯಾಕ್ ಸೈಡು. ಅಲ್ಲೇ ಅವರು ಟ್ಯಾಂಕ್ ಮಾಡ್ಕೊಂಡಿದ್ದಾರೆ. ರಸ್ತೆಗಳು ಕೂಡ ತುಂಬಾ ವಿಶಾಲವಾಗಿದೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಖಾಲಿ ಜಾಗ ಬಿಟ್ಟಿದ್ದಾರೆ. ಏಕೆಂದ್ರೆ ಹಸುಗಳು ಸಾಕಿದ್ರೆ ಮೇಯ್ಲಿಕ್ಕೆ ಅಂತ ಜಾಗ ಸ್ವಲ್ಪ ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಗೇಟ್ ಕಾಣ್ತಾ ಇದೆ. ಆ ಗೇಟ್ ಇಂದ ಆಚೆನೆ ರೋಡ್ ಇರೋದು, ಅಂದ್ರೆ ಸಬ್ ರೋಡ್. ಅಲ್ಲಿಂದ 1.5 ಕಿಲೋಮೀಟರ್ ಮೇನ್ ರೋಡ್. ನೋಡಿ, ಇದು ಪೈಪ್ ಲೈನ್ ಮಾಡಿದ್ದಾರೆ ಎಲ್ಲ ಇರಿಗೇಷನ್ಗೆ. ಪರ್ಮನೆಂಟ್ ಆಗಿ ಪೈಪ್ ಲೈನ್ ಅದು. ನೋಡಿ, ಅಡಿಕೆ ನಟ್ ಇದು, ಅಂದ್ರೆ ಅಡಿಕೆ ಒಂದು 300 ಮರ ಹಾಕಿದ್ದಾರೆ. ಎಲ್ಲ ಫಸಲು ಬರುವಂತ ಮರಗಳು. ಅದರ ಜೊತೆಗೆ ಪೆಪ್ಪರ್, ಕಾಳು ಮೆಣಸು ಎಲ್ಲ ಮರದಲ್ಲಿ ಹಾಕಿದ್ದಾರೆ. ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿ ಗಿಡಗಳು ಇಲ್ಲಿ ಇರೋದು. ಎಲೆಕ್ಟ್ರಿಸಿಟಿ, ನೀರು ಮತ್ತು ರೋಡು ಎಲ್ಲ ಕೂಡ ಚೆನ್ನಾಗಿದೆ. ಇಲ್ಲಿ ಎಲ್ಲ ಲೆವೆಲ್ ಜಾಗ. ಇದು ಅಂದ್ರೆ ಗದ್ದೆನ ತೋಟ ಮಾಡಿರೋದು. ಇದು ಡ್ರೈ ಲ್ಯಾಂಡ್ ಅಲ್ಲ. ತೋಟದ ಮಧ್ಯದಲ್ಲಿ ರೋಡ್ ಮಾಡಿದ್ದಾರೆ. ಅಂದ್ರೆ ಕಾಲ್ ರೋಡ್, ನಡ್ಕೊಂಡು ಹೋಗ್ಲಿಕ್ಕೆ ಅಂತ ರೋಡ್. ಅದು ಎಲ್ಲ ಕಡೆ ರೋಡ್ ಇದೆ. ವೆಲ್ ಮೇಂಟೈನ್ ಆಗಿರುವಂತಹ ಕಾಫಿ ತೋಟ ಇದು. ಇಲ್ಲಿ ಹಣ್ಣಿನ ಮರಗಳು, ಬಟರ್ ಫ್ರೂಟ್, ಸಪೋಟ, ಆರೆಂಜ್, ಮ್ಯಾಂಗೋ ಮತ್ತು ಲೆಮನ್ ಇದೆಲ್ಲ ಇದೆ. ಇಲ್ಲಿ ಮರಗಳೆಂದ್ರೆ ಎಲ್ಲ ಸಿಲ್ವರ್ ಮರಗಳೇ ಇರೋದು, ಎಲ್ಲ ನಟ್ಟಿರೋದು. ಕಾಡು ಮರ ಯಾವುದೂ ಇಲ್ಲ. ಯಾಕಂದ್ರೆ ಇದು ಗದ್ದೆನೆ ತೋಟ ಮಾಡಿರೋದು. ಅದರಿಂದ ಇಲ್ಲಿ ಎಲ್ಲ ಸಿಲ್ವರ್ ಮರ ಇರೋದು. ಕಾಫಿ ಎಲ್ಲ ಹಣ್ಣಾಗಿದೆ. ಇದೆಲ್ಲ ಒಂದು ಅರೇಬಿಕಾ ಕಾಫಿ. ಅದು ಸ್ವಲ್ಪ ಬೇಗ ಬರುತ್ತೆ. ನೋಡಿ, ಇದೆಲ್ಲ ಅರೇಬಿಕಾ, ರೋಬಸ್ಟಾ ಅರೇಬಿಕಾ ಎರಡೂ ಮಿಕ್ಸ್ ಇದೆ. ಇಲ್ಲಿ ಅಡಿಕೆ ಗಿಡಗಳು ನೋಡಿ, ಸಣ್ಣದು ಸ್ವಲ್ಪ ದೊಡ್ಡದು ಇದೆ. ಎಲೆಕ್ಟ್ರಿಸಿಟಿ ಇದೆ. ನೋಡಿ, ಕಂಬ ಇಲ್ಲೇ ಕಾಣ್ತಾ ಇದೆ. ತೋಟ ಬಂದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಳೆ ಕೂಡ ಇಲ್ಲ. ಪೈಪ್ ಲೈನ್ ನೋಡಿ, ಅಂಡರ್ಗ್ರೌಂಡ್ ಮಾಡಿರೋದು. ಅದು ಸ್ವಲ್ಪ ಮೇಲೆ ಬಂದಿದೆ. ಈಗ ಮಳೆ ಬಂದು 90% ಇದು ತುಂಬಾ ಕಂಡೀಷನ್ ಆಗಿರುವಂತಹ ಕಾಫಿ ತೋಟ. ಕಾಳು ಮೆಣಸು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಫುಲ್ ಲೆವೆಲ್ ಏರಿಯಾ. ಸಾಯಿಲ್ ಕೂಡ ತುಂಬಾ ಒಳ್ಳೆ ಸಾಯಿಲು. ಮತ್ತು ತೋಟದ ಒಳಗಡೆ ರಸ್ತೆ ಕೂಡ ಇದೆ. ಜೀಪು, ಟ್ರ್ಯಾಕ್ಟರ್ ಅಥವಾ ಕಾರು ಕೂಡ ಗೇಟ್ ಇಂದ ಮನೆಯವರೆಗೆ ಬರಬಹುದು. ಇಲ್ಲಿ ಮಣ್ಣು ಕೂಡ ಫಲವತ್ತಾದ ಮಣ್ಣು.
ಹಾಗಾಗಿ ಕಾಫಿ ಮತ್ತು ಪೆಪ್ಪರ್ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕೂಡ ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿ. ಇದು ಜನರಲ್ ಪ್ರಾಪರ್ಟಿ ಮತ್ತು ಡಾಕ್ಯುಮೆಂಟ್ಸ್ ಕೂಡ ಪರ್ಫೆಕ್ಟ್ ಆಗಿದೆ. ಬಹಳ ಮುಖ್ಯವಾಗಿ ಇದು ಒಳ್ಳೆಯ ಡೆವಲಪ್ಮೆಂಟ್ ಆಗಿರುವ ಕಾಫಿ ತೋಟ. ಇದು ಟೋಟಲ್ 4 ಎಕರೆ ಬೌಂಡ್ರಿ ಇರೋದು, 3.25 ಎಕರೆ ರೆಕಾರ್ಡು. ಹಿಲ್ ವ್ಯೂ, ನೇಚರ್ ವ್ಯೂ ಇಷ್ಟಪಡುವವರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಮೈನ್ ರೋಡ್ ಅಟ್ಯಾಚ್ ಹಾಗೂ ವಿಲೇಜ್ ಅಟ್ಯಾಚ್ ಇರುವಂತಹ ಪ್ರಾಪರ್ಟಿ ಇದು. ಇನ್ವೆಸ್ಟ್ಮೆಂಟ್ ಪರ್ಪಸ್ ಹಾಗೂ ಮನೆ ಕಟ್ಟಲು ಕೂಡ ಯೋಗ್ಯವಾಗಿದೆ. ಕಮರ್ಷಿಯಲ್ ಪರ್ಪಸ್ ಅಂದರೆ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಕೂಡ ಚೆನ್ನಾಗಿದೆ. ಲೀಗಲ್ ಪ್ರಾಪರ್ಟಿ ಹಾಗೂ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಆಲ್ಮೋಸ್ಟ್ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ. ವರ್ಷಕ್ಕೆ ಸುಮಾರು ಅಂದರೆ 6 ರಿಂದ 7 ಲಕ್ಷ ಇನ್ಕಮ್ ಬರುವಂತಹ ಪ್ರಾಪರ್ಟಿ ಇದು. ಈ ತೋಟದಲ್ಲಿ ಎಲ್ಲೂ ಕೂಡ ಓಪನ್ ಇಲ್ಲ, ಎಲ್ಲ ಕಡೆ ಕಾಫಿ ಗಿಡ ಕವರ್ ಆಗಿದೆ. ಅಂದ್ರೆ ಮಲ್ಟಿ ಕ್ರಾಪ್ ಇದು, ಎಲ್ಲ ರೀತಿಯ ಫ್ರೂಟ್ಸ್ ಮರಗಳಿದೆ. ವೀಕ್ಷಕರೇ, ಮೈಸೂರಿನಿಂದ ಬರುವಾಗ ಎಚ್.ಡಿ. ಕೋಟೆ, ಕಾರ್ಮಾಡು, ನಿಟ್ಟೂರು, ಬಾಳೆಯ ಮೇಲೆ ಬಂದರೆ ನಿಮಗೆ ತುಂಬಾ ಹತ್ತಿರ ಆಗುತ್ತೆ ಈ ಜಾಗಕ್ಕೆ. ಪ್ರಿಯ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ಮೊಬೈಲ್ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.